ಜಗತ್ತಿನಲ್ಲಿ ದುಡ್ಡನ್ನು ಗಳಿಸಿದವರು ಸಾಕಷ್ಟು ಜನ. ನಾವು ಗಳಿಸ್ತೀವಿ, ಪ್ರಪಂಚವನ್ನು ಗಳಿಸ್ತೀವಿ. ಮೊದಲಾಗಿ ದುಃಖ ಭಾವೇ ಐಸೆ ಕೋರಿ ಭಾವೇ ನ ಜೀವೆ. ಯಾರು ಒಬ್ರು ದುಃಖ ಆಗಬೇಕು, ನಾ ತೊಂದರೆ ನಿಲ್ಬೇಕಂತಕ್ಕಂಥ ವಿಚಾರದಲ್ಲಿ ಒಬ್ರು ಇರುವುದಿಲ್ಲ. ಜ್ಞಾನೋಪರಿ ಹೇಳ್ತಾ ಇದ್ದಾರೆ, ಐಸೆ ಕೋನಿ ಭಾವೇ ನ ಜೀವೆ. ಮನುಷ್ಯನಲ್ಲಿ ಕೂಡ ವಿಚಾರ ಮಾಡೋದಿಲ್ಲ, ನಾನು ಸುಖವಾಗಿರಬೇಕು, ಅದಲ್ಲ ನಾನು ಆಸ್ತಿಯನ್ನು ಗಳಿಸಬೇಕು, ಅಂತಸ್ತನ್ನು ಗಳಿಸಬೇಕು, ನಾನು ಜಗತ್ತಿನಲ್ಲಿ ಸಂತ ಭಕ್ತರು ಶರಣರು ಸಂತೋಷರು ಏನು ಗಳಿಸಿದರು? ಅಲ್ಲಿ ಅನೇಕ ಮಾರ್ಗದಲ್ಲಿ ದೂರವಾಗಿ ಸಂತ ಅನೇಕ ಮಾರ್ಗ ದುಡ್ಡಿಲ್ಲ, ಅವು ಇಲ್ಲ. ವಿಜಯಪುರ ಸಿದ್ದೇಶ್ವರ ಸಿದ್ದೇಶ್ವರ ಅವ್ರು ಯಾವ ವಿಜಯಪುರ ಅವ್ರು ಏನು ಹೇಳಿದ್ರು? ಏನು ನುಗಾರಿಗೆ ಆಸ್ತಿ ಗಳಿಸಿದ್ರು, ಏನು 4-5 ದೊಂಗೇನು ಕಟ್ಟಿದ್ರು, ಏನು 4 ಕಾರ್ ಇಟ್ಕೊಂಡು ಅವ್ರಿಗೆ ಅವರು ಫೋಟೋ ಇಟ್ಟಿವಿ. ಕರ್ನಾಟಕ ಮಹಾರಾಷ್ಟ್ರ ದೇಶ ಭೂಮಿ ಎಲ್ಲ ಅವ್ರು ಏನೋ ಪ್ರಾಪಂಚಿಕ ಏನೋ ಗಳಿಸೇ ಇಲ್ಲ. ನೀವು ರಗಡ ನಿಮ್ಮ ಮಕ್ಕಳಿಗೆ ಗಳಿಸಿಡ್ತೀರಿ, 1 ಅಥವಾ 2 ಬಂದಿದೆ ಅಂತ ನೀವು ಕೊನೆ ಬಂದಿದ್ದೀರಿ. ನಿಮ್ಮ ಹುಡುಗರ ಮಾಡಿಲ್ಲ, ಅವರ ಆಸ್ತಿಯಾಗಿ ನೀವು ಎಷ್ಟು ಗಳಿಸಿಟ್ರು ಸಂತ ಮಹಾತ್ಮರು ಏನೂ ಗಳಿಸಿಲ್ಲ. ಅವರು ಫೋಟೋ ಇಟ್ಟು ಪೂಜೆ ಮಾಡ್ತೀವಿ. ಲಕ್ಷಾವಧಿ ಲಕ್ಷಾನು ಗಟ್ಟಲೆ ದುಡ್ಡು ಗಳಿಸಿದವರು ಚಿಮ್ಮೂರಿಯಾಗ, ರಾಮದುರ್ಗದಾಗ, ಹ್ಯಾಪಿ ಬೆಳಗಾವದಾಗ ಎಲ್ಲ ಕಡೆ ಇದಾರೆ. ಅವ್ರು ಫೋಟೋ ಇಟ್ಟು ಯಾರು ಪೂಜೆ ಮಾಡಿಲ್ಲ. ದುಡ್ಡು ಗಳಿಸೋದು, ಆಸ್ತಿ ಗಳಿಸೋದು, ಅಂತಸ್ತು ಗಳಿಸೋದು ನಿಜವಾದ ಸಂಪತ್ತಿ ಇದ್ರೆ ಅದು ಅವ್ರು ಫೋಟೋ ಇಟ್ಟು ನಾವು ಪೂಜೆ ಮಾಡ್ತೀವಿ. ಅದು ನಿಜವಾದ ಸಂಪತ್ತಿ ಅಲ್ಲ. ನಿಜವಾದ ಸಂಪತ್ತಿ ಯಾವುದು ಅಂತ ಕೇಳಿದ್ರೆ, ಯಾವುದು ನಾಶ ಆಗೋದಿಲ್ವೋ, ಯಾವುದು ಅವಿನಾಶವೋ ಅದು ಪಾರಮಾರ್ಥಿಕ. ಅವು ಗಳಿಸಿದ್ದು ಪಾರಮಾರ್ಥಿಕ ಸಂಪತ್ತಿ, ನಾವು ಅದಕ್ಕೆ ಪರಮಾತ್ಮ ಹತ್ರ ಬೇಡ್ತಾ ಇರ್ಬೇಕಾದ್ರೆ ಪ್ರಾಪಂಚಿಕ ಸಂಪತ್ತಿ ಅಂತ ಬೇಡವಾದು. ವಿಭೀಷಣ ಅಂತಕ್ಕಂಥ ಮಹಾನ್ ಶಾಲೆ ಇದ್ದವ. ವಿಭೀಷಣ ಗೊತ್ತರು, ರಾವಣಿಗೆ ಶರಣ ಹೋದ. ರಾವಣಿಗೆ ಶರಣ ಹೋದ, ರಾಮನಿಗೆ ಶರಣ ಹೋದ. ರಾವಣನ ಅಸ್ಥಾನದಲ್ಲಿದ್ದರೂ ಕೂಡ ರಾಮನಿಗೆ ಶರಣ ಹೋಗಿ ದೊಡ್ಡ ಒಂದು ಕಾರ್ಯವನ್ನು ಮಾಡ್ತಾರೆ. ಶರಣ ಹೋಗಿದ್ದು ನಿಜ, ಅದು ಒಳ್ಳೆಯ ಒಂದು ಉದ್ದೇಶ, ಒಳ್ಳೆಯ ಒಂದು ಪುಣ್ಯ ರಾಮನ ಸಂತೋಷ. ಆದರೆ ನಾಮದೇವರಾಯ ಹೇಳ್ತಾ ಇದ್ದಾರೆ, ಮನಸ್ಸಿ ವಿಭೀಷಣ ಶಹಾನ. ಶ್ರೀರಾಮ್ ಪ್ರಭುವರಿಗೆ ವಿಭೀಷಣ ಶರಣ ಹೋಗಿದ್ದು ಅವರು ನಿಜವಾಗ್ಲೂ ಶಾಲೆ. ಆದ್ರೆ ನಾಮದೇವರಾಯರು ಪರಿತು ಮಹಾಮೂರ್ಖದಾನ. ಶ್ರೀರಾಮ್ ಪ್ರಭುವರಿಗೆ ಶರಣ ಹೋದ, ಬಹಳ ಶೇನ, ಅವ್ರ ಪುಣ್ಯ ಇತ್ತು. ಆದ್ರೆ ಅವ್ರು ಶಾನೆ ಅಲ್ಲ, ಮಹಾಮೂರ್ಖ ಅಂತ ನಾಮದೇವರಾಯರು. ಯಾಕಂತಂದ್ರೆ ಶರಣ ಹೋಗಿ ರಾಮನ ಸಾನ್ನಿಧ್ಯದಲ್ಲಿ ಹೋಗಿತ್ತು, ಆದ್ರೆ ಅಷ್ಟೇ ಇರಲಿಲ್ಲ. ಯಾಕೆ? ಲಂಕಾಕ್ಕೆ ರಾಮ್ ಪ್ರಭು ಅಂದ್ರು, ಏನು ಬೇಕು ನಿನಗೆ, ಏನು ಬೇಕಂತ ವಿಭೀಷಣ ಹೇಳ್ತಾ ಇದ್ದಾರೆ, ದೇವಾ ನನಗೆ ಏನು ಬೇಡ, ಏನು ಬೇಕು, ನನಗೆ ಈ ಲಂಕಾಧೀಶನಾಗಿ ಮಾಡುವುದು. ಯಾರು? ಈಗ ಲಂಕಾಧೀಶ ರಾವಣ ಇರಬೇಕಾದ್ರೆ ರಾವಣನೇ ಲಂಕಾಧೀಶ ಅಂತಕ್ಕಂಥ ಘೋಷಣೆ ಆದ್ಮ್ಯಾಗ ಈಗ ಲಂಕಾ ವಿಭೀಷಣ ಶೀಘ್ರ ಮತ್ತು ರಾವಣಿಗೆ ರಾಮನ ತಮ್ಮ ಲಕ್ಷ್ಮಣ ಬಂದು ಕೇಳಿದ, ರಾಮ ಲಂಕಾ ವಿಭೀಷಣ ಕೊಟ್ಟು ಒಪ್ಪುದು ಬಿಟ್ರಿ, ವಿಭೀಷಣ ಶರಣದ ಕಂದ ಲಂಕಾ ಕುಡ್ಲಿಕ್ಕೆ ಒಪ್ಪೋದು ಬಿಟ್ಟಿರಿ. ನಾಳೆ ಅಕ್ಕಿ ತಪ್ಪಿ ರಾವಣನು ಶರಣಕ್ಕೆ ಬಂದ ರಾವಣಿಗೆ ಕೂಡ ಮತ್ತು ಲಂಕಾ ವಿಭೀಷಣ ಕೊಟ್ಟುಬಿಟ್ಟ, ರಾವಣಿಗೆ ಕೊಡಬೇಕು. ಅವಾಗ ರಾಮಪ್ರಭು ಹೇಳ್ತಾರೆ, ವಿಭೀಷಣ ಶರಣನೆಯಾಯು ಕರೋಂಗಿ ಲಂಕಾ ಮಾಡಿಬಿಟ್ಟಿದೆ. ಆದರೆ ರಾಮನೆಯಾಯಿತು ಕರೋಂಗ ಅಯೋಧ್ಯಾದಾರ ಅಂತ ಹೇಳ್ತಾ ಇದ್ದಾರೆ. ಜರ ರಾವಣ ಶರಣ
ಸುಂದರವಾಗಿರ್ತಕ್ಕಂಥ ಲಂಕಾ ಕೇಳಿದ. ಲಂಕೆಯಲ್ಲಿ ಏನು ಗೊತ್ತಿಲ್ಲ. ಅದಕ್ಕೆ ಕೇಳಬೇಕಾದ್ರೆ ಬಹಳ ವಿಚಾರ ಬೇಕು. ಪಾಂಡವರ ತಾಯಿಯ ಐದು ಮಕ್ಕಳ ಜೊತೆ ಸಂಹಾರ ಮಾಡಕ ಕುಂತಿ ಹೇಳ್ತಾ ಇದ್ದಾರೆ. ಏನೋ ಎಲ್ಲ ಧರ್ಮವಿದ್ದು ಈಗ ನನ್ನ ಸಲುವಾಗಿ ನೀವು ಏನು ಕೊಡ್ತೀರಿ? ನನ್ನ ಸಲುವಾಗಿ ಐದು ಜನ ಹೇಳ್ತಾ ಇದ್ದಾರೆ. ಏನು ಹೇಳ್ತಾರೆ? ನಾವು ಮಾಡಿಸಿದ್ದೇವೆ. ಏನು ಹೇಳ್ತೇವೆ? ನಿನ್ನ ಸಲುವಾಗಿ ಏನು ಬೇಕು ಕೇಳು, ಏನು ಬೇಕು ಕೇಳು ಅಂತಂದಾಗ ಕುಂತಿ ಹೇಳ್ತಾ ಇದ್ದಾರೆ, ನೀವು ನನ್ನ ಮಕ್ಕಳು ಪುಣ್ಯಾಸಿ ಕುಟುಂಬ ಪುಣ್ಯದ ಮೂರ್ತಿ ಒಂದು ಬಿಡುಗು ಯಾರು ಪಾಂಡವರು. ನೀವು ನನಗೆ ಏನು ಕೊಡಬೇಕಾಗಿಲ್ಲ, ಆದ್ರೆ ಯಾವ ಧರ್ಮದಿಂದ ನೀವು ಇಲ್ಲಿವರೆಗೆ ಬಂದಿದ್ದೀರೋ ಅದೇ ಧರ್ಮದಿಂದ ನೀವು ಪಡೆಯಬೇಕು. ಆದ್ರೆ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಕುಂತಿ ಹೇಳ್ತಾ ಇದ್ದಾನೆ, ತಾಯಿ ಏನಾದ್ರು ಕೇಳಬೇಕನ್ನ, ಏನಾದ್ರು ಸ್ವಲ್ಪ ನಿಮಗೋಸ್ಕರ ಏನಾದ್ರು ಬೇಡದಾದ್ರು ಕುಂತಿ ಅಂದ್ರು. ದೇವ ನನಗೆ ಕೊಡುವುದಾದ್ರೆ ಈ ಜಗತ್ತಿನಲ್ಲಿ ಎಷ್ಟು ದುಃಖದನು ಈ ಜಗತ್ತಿನಾಗ ಎಷ್ಟು ದುಃಖದನು, ಆ ಜಗತ್ತಿನಲ್ಲಿ ಇದ್ದ ದುಃಖ ಎಲ್ಲ ನನಗೆ ಕೊಟ್ಟು ಬಿಡಂದ್ರು. ಯಾರು? ಜಗತ್ತಿನಲ್ಲಿ ಒಬ್ಬರು ದುಃಖಿಯಾಗಿರುವಾಗ ಎಲ್ಲರ ದುಃಖವನ್ನೇ ನರಕರು. ಜಗತ್ತಿನಲ್ಲಿ ಮೊದಲನೇದಾಗಿ ದುಃಖವನ್ನು ಕೇಳಲು ಜಗತ್ತಿನಲ್ಲಿ ಒಬ್ಬರೇ ಒಬ್ಬರು ಸ್ತ್ರೀ ಅಂದರೆ ಯಾರು ದುಃಖವನ್ನು ಬಯಸುವುದಿಲ್ಲ. ಏನಾದ್ರು ಬೇರೆ ಬೇರೆ ಮನೆಯಾಗ ಒಂದು ಎರಡು ಸ್ವಲ್ಪ ನಾವು ಹುಡುಗಿ ಬರೋದು ಅವೇನು ಕೈಮಾಯ ಚಂದ ಮಾಡಿದ್ರು. ನಾವೇನು ಚಲೋ ಇಟ್ಟಿಲ್ಲ, ನಮ್ಗೆ ಗುರಿ ಅಂದ್ರೆ ಗೊತ್ತಿಲ್ಲ, ನಾವು ಯಾರಿಗೆ ದಾನ ಮಾಡಂಗಿಲ್ಲ, ಧರ್ಮ ಮಾಡಂಗಿಲ್ಲ. ಯಾಕೆ ದೇವ್ರು ನಮ್ಗೆ ಚಲೋ ಇಟ್ಟಿಲ್ಲ? ನೀವು ಚಲೋ ಇಡುವಾಗ ನೀವು ಮಾಡೇ ಇಲ್ಲ, ಸುಮ್ಮನೆ ಯಾರು ತಾಳವಾಗಿ ಚಂದ ಮಾಡ್ತೀರಿ ಅಷ್ಟೇ, ಒಳಗಿಲ್ಲ ಮನಿನ ಹೇವ ಮನೆ ದೇವ ಮನ ಪಾವ ದೇವ ಬಾಧಕನ ಬಾಧಿ ಪಾಲನ ಹರಿಪದ ಆಯ್ತು. ನಮ್ಗೆ 80 ರೂಪಾಯಿ ಕಿಲೋ ಆಗುವುದು, ನಮ್ಗೆ 8 ರೂಪಾಯಿ ಆಗುವುದು, ಒಂದೇ ದೇವರ ಕಿಮ್ಮತ್ತನ್ನು ಕಟ್ಟಿ ಮಾಡಿಲ್ಲ. ಕುಂತಿ ಹೇಳ್ತಾ ಇದ್ದಾರೆ, ದೇವ ಈ ಜಗತ್ತಿನಲ್ಲಿ ಎಷ್ಟು ದುಃಖದನೋ ಆ ಎಲ್ಲ ದುಃಖವನ್ನು ನನಗೆ ಕೇಳಿತು ಅಂದಾಗ ದೇವಂದ ಇಲ್ಲ. ಇಲ್ಲಿವರೆಗೂ ಇತಿಹಾಸದಲ್ಲಿ ನನ್ನ ಹತ್ರ ಒಂದು ದುಃಖವನ್ನು ಕೇಳಿದವರು ಯಾರೂ ಇಲ್ಲ. ಅಂತ ಪ್ರಶ್ನೆ ಕೇಳಿದ ಪರಮಾತ್ಮ. ಅವಾಗ ಕುಂತಿ ಹೇಳಿದ್ರು, ದೇವ ನನಗೆ ಸುಖವಾಗಿ ನೀಡಿಟ್ಟಿದ್ದ ಎಲ್ಲಿ ನಾನು ನಿನ್ನ ಮನಸ್ಸು ಬಿಡ್ತೀನೋ ಏನೋ. ಯಾವ ಮನುಷ್ಯ ಅತಿ ದುಃಖದಲ್ಲಿ ಇರ್ತಾನೋ ಅವನು ಹೆಚ್ಚು ನೆನಪಿಸಿ ಪರಮಾತ್ಮ ನೆನೆಸ್ತಾ ಇರ್ತಾನೆ. ಯಾರು ಅತಿ ಸುಖವಾಗಿರ್ತಾರೋ ಅವ್ರು ಸ್ವಲ್ಪ ದೇವರು ನೆನೆಸಿಬಹುದು, ಅದು ಕಮ್ಮಿ. ಅವ್ರು ನೆನೆಸ್ತಾರೆ ನೋಡ್ರಿ. ನಮ್ಮ ಮಹಿಳಾ ಮಂಡಳ ತಾಯಿಗಳು ಅಷ್ಟ ಸಣ್ಣ ಸರ್ ಅವ್ರ ಮಗ ಒಂದು 4 ಅಂತಸ್ತು ಬಿಲ್ಡಿಂಗ್ ಕಟ್ಟಿ ಒಂದೆರಡು ಕಾರುಗಳಿಗೆ ತಗೊಂಡು ನನ್ನ ಮಗ ನೋಡಿ ಇಷ್ಟು ಮನಿ ಕಟ್ಟಿದ್ದೆ, 2 ಎಕರೆ ಹೊಲ ತಗೊಂಡು ಒಂದು ಕಾರ್ ಗಾಡಿ ತಗೊಂಡು ನನ್ನ ಮಗ ಮಾಡಿದ ನನ್ನ ಮಗ ಮಾಡಿದ ನನ್ನ ಮಗ ಮಾಡಿದ ಎದಿ ಮೇಲೆ ಕೈ ಕೇಳಿ ಕೇಳಿದ್ವಿ ಕಾರ್ ಕಡಿಯಕ್ಕಾಗಲ್ಲ. ಆದ್ರೆ ಅದು ಏನಾದ್ರು ಅಪ್ಪಿತ್ತಕ್ಕೆ ಅದ ಮಗದ ಕೈಕಾಲ ಮುರಿದು ಎಲ್ಲಿ ಆಕ್ಸಿಡೆಂಟ್ ಆಗಿ ಹೋಗಿ ಬಿತ್ತಂದ್ರೆ ನನ್ನ ಮಗನ ದೇವರು ಬಹಳ ಕೆಟ್ಟ ಮಾಡಿದ್ರೆ ಚಲೋ ಮಾಡೋದು ನಿನ್ನ ಮಗ ಮಾಡಿದ ಮತ್ತೆ ಕೆಟ್ಟ ಮಾಡಿದ ದೇವರು ಯಾಕೆ ಅಂದ್ರೆ ಕೆಟ್ಟ ದೇವರು ಇರೋದು ಕೆಟ್ಟ ಮಾಡ್ಲಿಕ್ಕೆ ಒಳ್ಳೆಯದಾಗದ ನೀ ಕೇಳ माझ्या झाला आणि वाईट झालं तर माझ्या मुलग्याचं देवाने असं करायचं लय वाईट केलं. ಅದಕ್ಕೆ ಕುಂತಿ ಹೇಳ್ತಾ ಇದ್ದಾರೆ, ದೇವ ನನಗೆ ಕೊಡೋದೇ ಆದ್ರೆ ಈ ಜಗತ್ತಿನಲ್ಲಿ ಇರ್ತಕ್ಕಂಥ ದುಃಖವನ್ನು ಕೊಡಲಾಗ ಕೃಷ್ಣ ಪರಮಾತ್ಮ ಅಂದ. ಏನು ನೀವು ದುಃಖವನ್ನು ಕೇಳ್ತಾ ಇದ್ದೀನಿ, ಎಷ್ಟು ದುಃಖವನ್ನು ಕೊಡಿ, ಎಷ್ಟು ದುಃಖದಲ್ಲಿ ಕೂಡ ಇನ್ನೂ ದುಃಖ ಹೇಳ್ತಾ ಇದೆಯಲ್ಲ. ಅವಾಗ ಕುಂತಿ ಒಂದೇ ಮಾತು ಹೇಳಿರುವ, ನನಗೆ ಎಷ್ಟು ದುಃಖ ಹೆಚ್ಚಾಗ್ತದೋ ಅಷ್ಟು ನೀನು ನನಗೆ ಹೆಚ್ಚಾಗ್ತದೆ. ಅದಕ್ಕೆ ಎಲ್ಲಿ ಸ್ವಲ್ಪ ಸುಖವಾಗಿಟ್ಟರೆ ನಿನ್ನ ಮರಿಬಹುದು, ಅದಕ್ಕೆ ಯಾವ ಕಾಲಕ್ಕೂ ನಿನ್ನ ಮರಿವು ನನಗೆ ಆಗಬಾರ್ದು, ಅದಕ್ಕೆ ನಾನು ಹೆಚ್ಚು ದುಃಖ ಆಗ್ತೀನಿ. ನಾಳೆ ನೀವು ಏನಾದರೂ ಬೇಕಾದ್ರೆ ಇವತ್ತು ನಿರ್ಧಾರ ಮಾಡಿ, ಇವಾಗ ಊರಾಗಿದ್ದೀರಿ, ಊರಾಗಿದ್ದೀರಾ ಪರಮಾತ್ಮನನ್ನು ನಾವು ಮರಿಬಾರದಂದ್ರೆ ಪರಮಾತ್ಮನನ್ನು ದುಃಖ ಕೊಡುವುದು. ಇದು ಇನ್ನೂ ಹೇಳ್ತೀನಿ, ನೀವು ತುಕಾರಾಮ್ ಬಹಳ
ತಿಂಡಿಗೆ ಮನೆಯಾಗ ಅನ್ನ ಕೂಡಿ ಇರಲಿಲ್ಲ. ಆದ್ರೆ ತುಕಾರಾಮ್ ಮಹಾರಾಜ ಮೊದಲನೇ ಇತಿಹಾಸ ತೆಗೆದು ನೋಡಿದ್ರೆ 12 ಊರ ವತನದಾರಿಕೆ ಅಂದ್ರೆ 12 ಗಾಂವ್ची 12 ಊರು ಶ್ರೀಮಂತಿಕೆ ತಗೊಂಡ್ಬರ್ಯಾರ. 12 ಊರು ಶ್ರೀಮಂತಿಕೆ ತಗೊಂಡ್ಬರ್ಯಾರ. ಇದ್ರು ಕೂಡ ತಗೊಂಡ್ಬರ್ಯಾರ. ನಾವು ತಪ್ಪು ಮಾಡಿದ್ರೆ ಬಹಳ ತಪ್ಪು ಮಾಡಿದ್ರೆ ಏನ್ ತಪ್ಪಾಗಿದೆ ಯಾವುದೇ ಒಂದು ತೀರ್ಪಿಗೆ ಹಾಕಿದ್ರೆ ಸಂಗೀತ ಬಿಡಬಾರ್ದು ಅಂತ ಆಜ್ಞೆ ಪಟ್ಟು ಮುಗಿಸೋದು ಆಗ್ಬಾರ್ದು. ಮತ್ತೆ 12 ಊರು ಮಾತ್ರ ತಾಯಿಗೆ ತಗೊಂಡ್ಬರಬೇಕಾದ್ರೆ ಒಂದಾನೊಂದು ಕಾಲದಲ್ಲಿ ದುಷ್ಕಾಲ ಇತ್ತು. ಎಲ್ಲ ಆಸ್ತಿ ಐಶ್ವರ್ಯ ಒಡವೆ ವಸ್ತ್ರ ಧಾನ್ಯ ಎಲ್ಲವನ್ನು ಇಷ್ಟೆಲ್ಲ ಐಶ್ವರ್ಯ ಇದ್ದಾಗ ಆರಾಮಾಗಿರ್ಬೋದಿತ್ತಲ್ಲ. ಅಲ್ರಿ ಒಂದು ಊರಾಗ 5-6 ಮಂದಿ ಗ್ರಾಮ ಪಂಚಾಯತಿ ಮೆಂಬರ್ ಎಷ್ಟು ಬಾಬು 12 ಮಂದಿ ಇರ್ತೀವಿ. ಅದ್ರಾಗ ಒಂದು ಊರಾಗ ನಾವು ಆರಿಸ್ಕೊಂಡಿರ್ತೀವಿ. ಅದು 5 ರೂಪಾಯಿ ಪಟ್ಟು ಆರಿಸಿ ಒಂದು ಬೆಳಿಗ್ಗೆ ಒಂದು ದಿವಸ ಆರಿಸಿ ಬಂದ್ಮೇಲೆ ನಮಸ್ಕಾರ ಮಾಡಿದ್ರೆ ಯಾಕೆ ಅದು 5 ವರ್ಷ. ತುಕಾರಾಮ್ ಮಹಾರಾಜ 12 ಊರು ಶ್ರೀಮಂತಿಕೆ ತುಕಾರಾಮ್ ಮಹಾರಾಜ ಇರಬೇಕಾದ್ರೆ ಅವ್ರ ದೇಶಕ್ಕೆ ಐಶ್ವರ್ಯ 12 ಊರು ಒಬ್ಬರೇ ತುಕಾರಾಮ್ ಮಹಾರಾಜ ನಡೆಸಬೇಕು. ಅಷ್ಟು ಶ್ರೀಮಂತಿಕೆ ತುಕಾರಾಮ್ ಮಹಾರಾಜ ಇರಬೇಕಲ್ಲ. ತುಕಾರಾಮ್ ಮಹಾರಾಜರು ಇಷ್ಟೆಲ್ಲ ಆಸ್ತಿ ಐಶ್ವರ್ಯವನ್ನ ನಾ ಇಟ್ಕೊಂಡ್ರ ನನ್ನ ಪಾರಮಾರ್ಥ ಆಗೋದಿಲ್ಲ ಅಂತ ಯಾಕ್ರಿ ನಮಗ ನಾವು ಅವಾಗ ಪರಮಾತ್ಮ ನಮ್ಮ ಸದ್ಗುರು ನಮ್ಗೆ ಯಾವಾಗ ಯಾವ ಅನುಕೂಲ ಆ ಗಾಡಿಯಾಗ ಹೋಗ್ತೀವಿ. ಎಲ್ಲ ಗಾಡಿಯಾಗ ಆದ್ರೆ ಹುಡುಗರು ನಮ್ಗೆ ಏನ್ ಹೇಳಿದೆ, ಎಲ್ಲ ಹುಡುಗರು ನಾವು ಕೂಡಿ ವ್ಯವಸ್ಥೆ ಸಾಕಷ್ಟು ಇರ್ತದೆ. ಒಂದು ಪ್ರಸಂಗ ಏನು ಅಂತಂದ್ರೆ ಒಂದು 5 ಕಿಲೋಮೀಟರ್ ರಾತ್ರಿ ಒಂದಾಗಿತ್ತು. ಸಂಸ್ಥಾಕ್ ಫೋನ್ ಹಚ್ಚಿದೆ, ಒಬ್ಬರು ಫೋನ್ ಹಾಕ್ತಿಲ್ಲ, ಮಲ್ಕೊಂಡ್ಬಿಟ್ಟು ಒಂದಾಗಿತ್ತು. 2 ಕಿಲೋಮೀಟರ್ ಬಸವೇಶ್ವರ ಸರ್ಕಾರದಿಂದ ನಮಗೆ ಇರುತ್ತೆ. ನಡೆದು ಹೋಗ್ಬೇಕಾದ್ರೆ ಅದಕ್ಕಿಂತ ಒಂದು 3 ದಿವಸ ಮೊದಲು ಅಲ್ಲಿ ರಾತ್ರಿ ಜಗಳ ಆಗ್ತಾವ, ಜೋಗಳು ಆಗ್ತಾವ. ಕಾಡ ಮೇಲೆ ಹೋಗ್ತೀವಿ, ಹೋಗೋಣ ಇರ್ತೀವಿ, ಬರಗಾಲ ಮಕ್ಕಳು ಬಿಡ್ತೀವಿ. ಯಾರು ದೇವರ ನಾಮಸ್ಕಾರ ಮಾಡ್ತಿರ್ಲಿಲ್ಲ. ಅವತ್ತೇನು ಹೂ ಬಾಯಿ ಬರ್ತಲ್ಲಿ ಆ ಸರ್ಕಾರದಿಂದ ನಮ್ಮ ಸಂಸ್ಥಾ ಒಳಗೆ ಹೋಗಿ ಕಳುವ ಹಾಕೊಂಡು ಮಕ್ಕಳು ಸಂಕಟ ಬಂದಿತ್ತು. ತೊಂದರೆ ಬಂದಾಗ ಎಷ್ಟು ನಾವು ಪರಮಾತ್ಮನ ನೆನೆಸ್ತೀವಿ ಅಷ್ಟು ಸುಖವಾಗಿದ್ದಾಗ ಪರಮಾತ್ಮನ ಯಾರು ನೆನೆಸೋದಿಲ್ಲ. ನಮ್ಮದೇ ಕಾರ್ಯಗಳಿದ್ದಾಗ ನಾವು ಆಟ ನಸಿಕೆ ಕಾಡ್ಕೋತೀವಿ. ಅದೇ ತೊಂದರೆ ಬಂದ್ರೆ ಯಾರು ಹೇಳ್ತಾ ಇದ್ರಪ್ಪ 12 ಊರ ಶ್ರೀಮಂತಿಕೆ ಇದ್ದು ಕೂಡ ಹೇಳ್ತಾ ಇದ್ದಾರೆ ಬರೇ ಬರೆಯ ದುಷ್ಕಾಳಿ ಪಿಡಾಗಿ. ಈ ದುಷ್ಕಾಳದಾಗ ನನ್ನ ಪಿಡ ಎಲ್ಲ ಹೋಯ್ತು. ಯಾವ ಪಿಡ ರೀ? ಮನಿ ಹೋಯ್ತು, ಆಸ್ತಿ ಹೋಯ್ತು, ಐಶ್ವರ್ಯ ಹೋಯ್ತು, ಬಂಗಾರ ಹೋಯ್ತು, ಎಲ್ಲ ಧಾನ್ಯ ಹೋಯ್ತು. ಕಾಮನಾಗಿ ಧಾರೂಪ ನನ್ನ ಕೆಲಸ ಇಲ್ಲ. ಈಗ ಏನ್ ಕೆಲಸ? ಹೆಂಡತಿ ಕೂಡ ಜಗಳ ನೋಡ್ರಿ ನೀವು ಏತಿನೂ ಜಗಳ ಗಟ್ಟಬೇಕಂತ ತುಕಾರಾಮ್ ಮಹಾರಾಜರು ಹೇಳ್ತಾ ಇದ್ದಾರೆ. ನಾ ಇಲ್ಲ. ತುಕಾರಾಮ್ ಮಹಾರಾಜರ ಪ್ರಮಾಣ ಇದೆ ಜೀವನದಾಗ ಹೆಂಡತಿ ಕೂಡ ಜಗಳ ಗಂಟು ಹೆಂಡತಿ ಬೇಡ ಆಗಬೇಕು. ನೋಡ್ರಿ ಮನ್ಯಾಗ ಜಗಳ ನೆನಪೋದು ಗುಡಿನ ಯಾಕೆ? ತುಕಾರಾಮ್ ಮಹಾರಾಜರು ಅಂತ ಇದ್ರೆ ಮನ್ಯಾಗ ಜಗಳ ಆದ್ರೆ ಏನು ಎದ್ರೆ ಶಬ್ದ ಕೊಡುವುದು, ಎದ್ರೆ ಧ್ಯಾನ ಕೇಳಬಹುದು. ಮತ್ತೆ ಅದ ಬಹಳ ಜೀವ ಹಚ್ಚಿ ಯಾಕೆ 3 ಮಂದಿ ಮಾಡಿ ಹಾಕ್ತಿದ್ರು. ಎಷ್ಟು ನೆನಪಾಗ್ತದ್ರಿ? ಕಾಳಿ ಮಹಾರಾಜ ಮನ್ಯಾಗ ಚಲೋ ವ್ಯವಸ್ಥೆ ಮಾಡಿ ಹಾಕಿದ ಗುಡಿ ಇರುತ್ತೆ, ಮಠ ಇರುತ್ತೆ. ಮನ್ಯಾಗ ಹೊತ್ತು ಚಲೋ ಆಯ್ತು ಯಾಕೆ ಶಬ್ದ ಹೊಡ್ಕೊಂಡು ಅದೇ ಶಬ್ದ ಹೋಗ್ಬಿಟ್ಟ ತಾವು ಪ್ರಭಾಕಿ ಅಂತ ಬರೇ ಲಾಲಿ ದೇವ ಬಾಯಿಲ ಕರ್ಕಶ. ನನ್ನ ಮನಸ್ಸಿನ ಏನಿಲ್ಲ ಬಾಯಿಲ ಕರ್ಕಶ ಅಂದ್ರೆ ನನ್ನ ಹೆಂಡತಿ ಕರ್ಕಶ ಹೇಗೆ ಸಿಕ್ಕಿದಾಳ, ಜಗಳದಲ್ಲಿ ಹೇಗೆ ಸಿಕ್ಕಿದಾಳ ಅನ್ನೋದು ಪಾರಮಾರ್ಥಕ ಬಹಳ ಸುಲಭ. ಒಬ್ಬೊಬ್ಬರ ಹೇಳೋ ಸೂತ್ರ ಏನು? ಪ್ರಪಂಚದಲ್ಲಿ ಯಾವುದೋ ನೆಮ್ಮದಿ ಇರಬಾರದು,
ನನಗೆ ದುಃಖ ಬೇಕು. ಅವಾಗ ಪರಮಾತ್ಮ ಇನ್ನೊಂದು ದೃಷ್ಟಾಂತ ತುಕೋಬರಾಯರಂತೂ ಬಿಡಿರು. ತುಕೋಬರಾಯರ ಈ ಅವಸ್ಥೆ ನೋಡಿ ಛತ್ರಪತಿ ಶಿವಾಜಿ ಮಹಾರಾಜರು ಬಂಗಾರ ನಗರನ್ನೇ ಕಳಿಸಿಕೊಟ್ರು. ಒಂದು ರಥದಲ್ಲಿ ಸೋನೆಯರು ಇದೇನ್ರಿ ಬರೀ ಕಲ್ಲಮ್ಮನ್ನು ಹಾಕಿ ಕಳಿಸಿರಲ್ಲ ಅಂತ ಕೇಳಿದವರು. ಅವ್ರು ಕೇಳ್ತಾ ಇದ್ರೆ ಬಂದಿರತಕ್ಕಂತ ಸೈನಿಕರು ತುಕಾರ ಮಹಾರಾಜರು ಇಷ್ಟೆಲ್ಲಾ ಬಂಗಾರ ಒಳವೆ ವಸ್ತುಗಳು ಕಳಿಸಿದ್ರೆ ನೀವೇನು ಕಲ್ಲು ಮಣ್ಣು ಅಂತ ಇದ್ದೀರ ಅಂದಾಗ ಆ ಬಿಡ್ಲಿಕ್ಕೆ ಬಂದಿರತಕ್ಕಂತ ಸೇವಕರನ್ನ ಗುಡ್ಡದ ಕಡೆ ಕೊಟ್ಟು ಮಾಡಿ ತೋರಿಸಿದ್ರು ತುಕಾರ ಮಹಾರಾಜರು. ಆ ಗುಡ್ಡ ಸ್ವಲ್ಪ ನೋಡ್ರಿ, ಸ್ವಲ್ಪ ಕೈಯಾಗ ನೀರು ತಗೊಂಡು ಗುಡ್ಡದ ಕಡೆ ಚಿಂಪಿಸಿದ್ರು. ಗುಡ್ಡ ಎಲ್ಲ ಬಂಗಾರ ಕಾಣ್ಲಿಕ್ಕೆ ಯಾರಿಗೆ ಏನೋ ಒಂದು ಗಂಡು ಕಟ್ಟು ಬಂದಿದ್ರು ತುಕಾರ ಮಹಾರಾಜರು ಗುಡ್ಡ. ಆ ಗುಡ್ಡನ ಬಂಗಾರ ಕಾಣ್ಲಿಕ್ಕೆ ಅವರು ಇವರಲ್ಲಿ ಗುಡ್ಡನ ಬಂಗಾರ ಮಾಡುವಷ್ಟು ಶಕ್ತಿ ಇವರಲ್ಲಿ ಇರಬೇಕಾದ್ರೆ ನಾವು ಒಂದು ರಥ ತುಂಬಿಕೊಂಡು ಬಂಗಾರ ಇವರಿಗೆ सोन्याचे पर्वत करवती पाषाण ಅವರಿಗೆ ಇಡೀ ಪೃಥ್ವಿನೇ ಕಲ್ಪತರು ಮಾಡುವಷ್ಟು ಸಾಮರ್ಥ್ಯ ನಮ್ಮ ಸಂತ ಮಹಾತ್ಮರಿಲ್ಲ. ಆದರೆ ಅವರು ಸುಖವನ್ನು ಬಯಸುವುದಿಲ್ಲ, ಪಾರಮಾರ್ಥಿಕ ಸುಖವನ್ನು ಬಯಸುವಂತರು, ಪ್ರಾಪಂಚಿಕ ಸುಖವನ್ನು ಬಯಸುವುದಿಲ್ಲ. ಯಾಕಂದ್ರೆ ಯಾವಾಗ ಪರಮಾತ್ಮನ ಭೇಟಿ ಆಯಿತು ಅವಾಗ ಪರಮಾತ್ಮನನ್ನೇ ಕೇಳಿದ್ರು. ಯಾಕಂದ್ರೆ ಪರಮಾತ್ಮನ ಭೇಟಿಯಾದಾಗ ಒಂದು ಜೀವಾತ್ಮ ಜೀವನ ಅವಸ್ಥೆ ಏನು, ವಾಸ್ತವಿಕ ಜೀವ ಯಾರು, ಜೀವ ಯಾರು, ಜೀವ ಅಂದ್ರೆ ಯಾರು, ಆತ್ಮ ಅಂದ್ರೆ ಯಾರು, ನಾ ಅಂದ್ರೆ ಯಾರು, ಶ್ರೀರಾಮ ಪ್ರಭುವರ ಪಟ್ಟಾಭಿಷೇಕ ಆಯಿತು. ಅಯೋಧ್ಯ ವರ್ಷ ವನವಾಸ ಎಲ್ಲ ವಾನರು ಸೇರಿದ್ರು. ಎಲ್ಲಿ ಶ್ರೀರಾಮ ಪ್ರಭು ಪಟ್ಟಾಭಿಷೇಕ. ಒಂದು ಕಡೆ ನಮ್ಮ ಮಾರ್ಗರಾಯ ನಿಂತಿದ್ರು, ಮುನಿಯರು ಸುಮ್ಮನೆ ನಿಂತಿದ್ರು. ಶ್ರೀರಾಮ ಪ್ರಭು ಸುಮ್ಮನಿರಲಿಲ್ಲ. ಯಾವ ವ್ಯಾಸಪೀಠದ ಮೇಲೆ ಶ್ರೀರಾಮ ಪ್ರಭುವನ್ನು ಕುಣಿಸಿದ್ರು ಅಲ್ಲಿ ಕುಂತು ಯಾರ್ಯಾರು ಬಂದು ರಾಮಪ್ರಭುವಿನ ದರ್ಶನ ಮಾಡ್ತಾ ಇರಬೇಕಾದ್ರೆ ರಾಮಪ್ರಭು ಎಲ್ಲರೂ ಪ್ರಶ್ನೆ ಕೇಳಿದ್ರು. ಅಪ್ಪ ನೀನ್ ಯಾರು, ನೀನ್ ಯಾರು, ನೀನ್ ಯಾರು ಎಲ್ಲರೂ ಕೊಟ್ಟಿದ್ರು. ರಾಮಪ್ರಭು ಅವರು ಎಷ್ಟು ಮಂದಿ ಅಂತ ಕೇಳಿದ್ರು. ಅದ್ರಾಗ ಒಬ್ಬ ವಾನರಂದ ಎಲ್ಲ ನಾವು ಮಾಡಿದ್ರೆ ಈಗ ನೀ ಯಾರು ಕೇಳತ್ತಲ್ಲ ನಮ್ಗೆ ಕೇಳ. ಯಾಕಂದ್ರೆ 14 ವರ್ಷ ಹೋಗಿ ಓಡಾಡಿ ಗಿಡಗಂಟೆ ಆಗದು ಅದರಿಂದ ತಿಂದು ಲಂಕ ಸುಟ್ಟಿ ಎಲ್ಲ ಮಾಡಿ ನಾವೊಂದು ಶ್ರೀಕಾಂತ ಹುಡುಗಿಯ ಕೊಟ್ಟವ್ರ ನಾವು. ಯಾಕಂದ್ರೆ ಹಂಗೆ ಇರ್ತದೆ ನೋಡಿ ಏನು ನಮಸ್ಕಾರ ಅಂತ ಆಮೇಲೆ ಬಂದು ಸಾರಿಸ್ಕೊಂಡ್ರೆ ಬಾಧೆ ನೀವು ಯಾವುದೋ ಹೋಗಿ ಇದು ಈಗಿನಲ್ಲ ಅವಾಗಿನ ಮೊದಲು ಎಲ್ಲರೂ ನಮ್ಮವರು ಬರ್ರಿ ಹಿರಿಯರಂತರು. ಆಮೇಲೆ ಬಂದು ಹೋಗಿ ನೋಡಿ ನಿಮ್ಗೆ ಯಾವ ಹಂಗೆ ರಾಮಪ್ರಭು ಪೀಡಿದ ನಿಮ್ಗೆ ಯಾವ ಅಂತ ಕೇಳಿದ್ರು. ಒಂದು ಮನೆಯಲ್ಲಿ ಶ್ರೀರಾಮಪ್ರಭು ಅಲ್ಲ ಮಾರುತಾಯ ನಿಂತು ಆ ಮಾರುತಾಯ ಕೈ ಮಾಡಿ ರಾಮಪ್ರಭು ಹೇಳ್ತಾ ಇದ್ದಾರೆ, ಏ ಮಾನವ ನೀ ಯಾರು ಹೋಗಿ ಕೇಳಿದ್ರು ಲಕ್ಷ ಕೊಟ್ಟು ಕೇಳಿ, ನೀ ಯಾರು ಹೋಗ್ತೀವಿ, ನೀ ಯಾರು ಹೋಗಿ ಕೇಳಿದಾಗ ಮಾರುತಾಯ ಸಿಟ್ಟು ಮಾರುತಾಯ ಇಡೀ ಲಂಕಾ ಸುಡಬೇಕಾದ್ರೆ ಮೊದಲು ನನ್ನ ಬಾಲಿಗೆ ಬೆಂಕಿ ಹಚ್ಚಿಕೊಂಡ ದಾಳಿಯಲ್ಲಿ ಲಂಕಾ ಧನ್ಯ ಧನ್ಯ ಲಂಕಾ ಸುಟ್ಟಿ ಎಲ್ಲೋ ಇಂದ ಸೀತಾ ಹುಡುಕಾಡಿದ ರಾಮಪ್ರಭು ಹೋಗಿ ಇವತ್ತು ಪಟ್ಟಾಭಿಷೇಕವನ್ನು ಮಾಡ್ತಾ ಇದ್ವಿ ಮತ್ತು ನನಗ ನೀ ಯಾರಂತ ರಾಮಪ್ರಭು ಕೇಳ್ತಾ ಇದ್ದ ಅಂತ ಕೇಳಿ ಮಾರುತಾಯಿಗೆ ಸಿಟ್ಟು ಬಂತು. ಮಾರುತಾಯಿ ಒಳಗಡೆ ಮುಂದೆ ಬಂದಿಲ್ಲ, ದೇವ ಏನ್ ಕೇಳಿದ್ರಿ, ಏನಿದಪ್ಪ ನೀ ಯಾರು, ನೀ ಯಾರು ಅಂದಾಗ ಮಾರುತಾಯ ಬುದ್ಧಿಮಾನ್ ವರಿಷ್ಠ सूर धीर वीर शक्ति चार केळ्या माझा हम्या काना नमच्यावर ಹೇಳ್ತಾ ಇದ್ರು ನಮ್ಮಡೆ ಕಾಮ ವಿಸ್ರಿ ಹುಷಾರ್ ಮಾರುತಾಯ ಹೇಳ್ತಾ ಇದ್ದಾರೆ, ದೇವ ನೀನು ಯಾರು ಅಂತ ನೀನು ಕೇಳ್ತಾ ಇದ್ರಿ ನಿಜ. ಆದ್ರೆ ನೀವು ಕೇಳಿದ ಪ್ರಶ್ನೆ ಈ ದೇಹಕ್ಕೋ ಈ ಜೀವಕ್ಕೋ ಅಥವಾ ಈ ಆತ್ಮಕ್ಕೋ, ಈ ದೇಹಕ್ಕೆ ನೀನು ಯಾರಂತ ಕೇಳಿದ್ದೆ ನಿಜ. ಆದ್ರೆ ಈ ದೇಹ ನಿನ್ನ ದಾಸ,
ಈ ಜೀವಕ್ಕೆ ನೀನು ಯಾರಂತ ಕೇಳಿದ್ರೆ ಈ ಜೀವ ನಿಮ್ಮ ಔಷಧ ಮಮಯೋಷು ಜೀವನೋಕೆ ಜೀವಭೂತ ಸನಾತನ ಮನಸ್ಸರ್ಕಾನಿ ಪ್ರಕೃತಿ ಸ್ಥಾನಿ ಕತ್ತರಿಸಿದ್ರು. ಈ ಜೀವ ನಿಮ್ಮ ಅಂಶ. ಮತ್ತೆ ಈ ಆತ್ಮಕ್ಕೆ ನೀನು ಯಾರಂತ ಪ್ರಶ್ನೆ ಕೇಳೋದಾದ್ರೆ ಈ ಆತ್ಮ ನಿಮ್ಮ ಸ್ವರೂಪ ಪರಮಾತ್ಮ. ಅದಕ್ಕೆ ತುಕೋಂಬರ ಹೇಳ್ತಾ ಇದ್ದಾರೆ, ಆತ್ಮ ಪರಮಾತ್ಮನ ಸ್ವರೂಪ ಇದ್ದಾಗ ಈ ಜೀವಾತ್ಮ ತಾರಾತ್ಮವನ್ನು ಇಟ್ಕೊಂಡು ಈ ದೇಹ ರೂಪಿ ಆಧಾರದಲ್ಲಿ ನಾಶವಂತಿರ್ತಕ್ಕಂಥ ಪದಾರ್ಥದ ಅಪೇಕ್ಷೆ ಮಾಡೋಕ್ಕಿಂತ ಆತ್ಮ ಸ್ವರೂಪವನ್ನು ಅರಿತು ಪರಮಾತ್ಮನನ್ನೇ ಬೇಡಬೇಕು. ಅದಕ್ಕೆ ತುಕೋಂಬರ ನೋಡ್ರಿ, ದೇವಗೆ ಹಾಕೋನಿ ಆಯ್ತಾದ ಅವರು ತೆಗೆದುಕೊಂಡಿದ್ದು ಪರಮಾತ್ಮನನ್ನೇ ಜಗತ್ತಿಗೆ ಕೊಟ್ಟಿದ್ದು ಕೂಡ. ಅದಕ್ಕೆ ಇನ್ನೊಬ್ಬ ವ್ಯಕ್ತಿ ಇದ್ದ, ಖಟ್ವಾಂಗದರಾಯ. ಏನು ಖಟ್ವಾಂಗದರಾಯ ಅವನಂತ ಸೂರವೀರ ವ್ಯಕ್ತಿನೇ ಇರಲಿಲ್ಲ ಖಟ್ವಾಂಗದರಾಯ. ಎಷ್ಟು ಬಲಾಢ್ಯತೆ, ಎಲ್ಲ ದೇವಾನ ದೇವತೆಗಳನ್ನು ಸೋಲಿಸಿಬಿಟ್ಟ, ಯಾರನ್ನೂ ಉಳಿಸಲಿಲ್ಲ. ವಿಷ್ಣು ಪರಮಾತ್ಮನನ್ನು ಬೆನ್ನು ಹತ್ತಿದ, ಬಡಿಬೇಕಂತ ಹೇಳಿ, ಯುದ್ಧ ಆಡ್ಬೇಕಂತ ಹೇಳಿ, ಅಷ್ಟು ಸಾಮರ್ಥ್ಯ. ವಿಷ್ಣು ಓಡೋಡಿ ಶಂಕರ ಪರಮಾತ್ಮ ಹೋಗಿ ಹೇಳ್ತಾ ಇದ್ದಾನೆ, ದೇವ ನನ್ನ ಜೊತೆಗೆ ಯುದ್ಧ ನಾಡಿ ಕೊಡ್ತಾ ಇದ್ದೇನೆ, ಖಟ್ವಾಂಗದರಾಯ ಏನ್ ಮಾಡಬೇಕು. ಯಾಕಂದ್ರೆ ಖಟ್ವಾಂಗದರಾಯನ ಚರಿತ್ರದಲ್ಲಿ ಸೋಲು ಅಂತಕ್ಕಂಥದ್ದೇ ಇರಲಿಲ್ಲ. ಅದಕ್ಕೆ ಅಂತ ಮಹಾನ್ ಸೂರಧೀರ ವ್ಯಕ್ತಿ ಖಟ್ವಾಂಗದರಾಯ. ಯಾವಾಗ ಕೊನೆಗೆ ಭಗವಾನ್ ವಿಷ್ಣು ಪರಮಾತ್ಮ ಹೋದಾಗ